ನಮಸ್ಕಾರ. ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಅಗ್ನಿವೀರರಿಂದ ಡ್ರೋನ್ ನಿಗ್ರಹ ತಜ್ಞರವರೆಗೆ ಭಾರತದ ಸೇನೆ ಬಲಗಳನ್ನು ಬಳಸಿಕೊಂಡು ಶತ್ರು ಡ್ರೋನ್ಗಳನ್ನು ಎದುರಿಸುವ ಮಾರ್ಗಗಳು. ರಷ್ಯಾ ಯುಕ್ರೇನ್ ಯುದ್ಧವು ಡ್ರೋನ್ ಯುದ್ಧದ ನೈಜ ಸ್ವರೂಪವನ್ನು ಜಗತ್ತಿಗೆ ತೋರಿಸಿತು. ಎರಡು ರಾಷ್ಟ್ರಗಳು ಡ್ರೋನ್ ಮೂಲಕ ನಾಗರಿಕ ಪ್ರದೇಶಗಳು, ಪ್ರಮುಖ ಮೂಲಸೌಕರ್ಯಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಗುರಿಯಾಗಿಸಿ ಮಾನಸಿಕ ಒತ್ತಡ ಸೃಷ್ಟಿಸುವ ಮತ್ತು ಪ್ರತಿಯೊಬ್ಬರ ಯುದ್ಧ ಸಾಮರ್ಥ್ಯವನ್ನು ಕುಗ್ಗಿಸುವ ಉದ್ದೇಶದಿಂದ ದಾಳಿಗಳನ್ನು ನಡೆಸಿದವು. 2025ರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನ ಸುಮಾರು 600ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತದ ನಗರಗಳು ಮತ್ತು ಸೈನಿಕ ಹಾಗೂ ನಾಗರಿಕ ತಾಣಗಳನ್ನು ಗುರಿಯಾಗಿಸಿ ಬಳಸಿದ ವರದಿ ಹೊರಬಂದಿತ್ತು. ಭಾರತವು ಈ ಡ್ರೋನ್ ಬೆದರಿಕೆಯನ್ನು ಯಶಸ್ವಿಯಾಗಿ ತಡೆಹಿಡಿದು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿತ್ತು. ಭವಿಷ್ಯದಲ್ಲಿ ಉಂಟಾಗಬಹುದಾದ ಅನಧಿಕೃತ ಡ್ರೋನ್ ಚಟುವಟಿಕೆಗಳ ವಿರುದ್ಧ ಎಚ್ಚರಿಕೆಯನ್ನು ಉಳಿಸಿಕೊಂಡಿರಬೇಕಾಗಿದೆ. ದಕ್ಷಿಣ ಏಷ್ಯಾದ ಸೂಕ್ಷ್ಮ ರಾಜಕೀಯ ಪರಿಸ್ಥಿತಿಯ ಜೊತೆಗೆ ಭಾರತದ ವಿರೋಧಿಗಳ ಮಧ್ಯೆ ತಾಂತ್ರಿಕ ಸಹಕಾರ ಹೆಚ್ಚುತ್ತಿರುವುದರಿಂದ ದೇಶದ ಒಳಭಾಗಗಳಲ್ಲಿ ಮತ್ತು ಗಡಿಯಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆಗಳ ವ್ಯಾಪ್ತಿಯನ್ನು ವಿಸ್ತರಿಸುವ ಅಗತ್ಯವಿದೆ. ನಾಗರಿಕ ಪ್ರದೇಶಗಳಲ್ಲಿ ಡ್ರೋನ್ ನಿಗ್ರಹ ಘಟಕಗಳ ಕಾರ್ಯಾಚರಣೆ. ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಪಾಲಿಗೆ ಡ್ರೋನ್ ತೊಂದರೆಗಳ ವಿರುದ್ಧ ತಕ್ಷಣ ಎಚ್ಚರಿಕೆ ಮೂಡಿದೆ. ಕೆಲವು ಖಾಸಗಿ ಸಂಸ್ಥೆಗಳು ದೇಶೀಯ ಹಾಗೂ ಅಂತರ್ ಜೊತೆಗೂಡಿ ಡ್ರೋನ್ ನಿಗ್ರಹ ಪರಿಹಾರಗಳನ್ನು ಒದಗಿಸುತ್ತಿವೆ. ಆದರೆ ತಂತ್ರಜ್ಞಾನ ಲಭ್ಯವಿರುವುದು ಒಂದು ಭಾಗ ಮಾತ್ರ. ಡ್ರೋನ್ ತಂತ್ರಜ್ಞಾನದ ಸಮಗ್ರ ಬುದ್ಧಿವಂತಿಕೆ ಹೊಂದಿರುವ ತರಬೇತಿಗೊಂಡ ಜನಶಕ್ತಿ ನಿರ್ಮಾಣವು ಅತ್ಯಗತ್ಯ. ಡೇಟಾ ಇಂಟಿಗ್ರೇಷನ್ ಹೆಚ್ಚಾದಂತೆ ಡ್ರೋನ್ ನಿಗ್ರಹ ಘಟಕಗಳು ಬೆದರಿಕೆಯ ಗುಣಲಕ್ಷಣಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಆದರೆ ತಕ್ಷಣ ಡ್ರೋನ್ ಅನ್ನು ನಾಶ ಮಾಡುವ ನಿರ್ಧಾರ ಅತ್ಯಂತ ಜವಾಬ್ದಾರಿಯುತವಾದದ್ದಾಗಿರಬೇಕು. ಉದಾಹರಣೆಗೆ, ಒಂದು ಅನಧಿಕೃತ ಡ್ರೋನ್ ನಾಗರಿಕ ಪ್ರದೇಶದ ಮೇಲೆ ಹಾರುತ್ತಿದ್ದರೆ ಆಪರೇಟರ್ ತಕ್ಷಣ ನಿರ್ಧಾರ ತೆಗೆದುಕೊಂಡರೂ ಸಹ ನಾಗರಿಕರಿಗೆ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಮತ್ತು ಈ ಎಲ್ಲವೂ ಕೇವಲ ಕೆಲವು ನಿಮಿಷಗಳಲ್ಲಿ ನಡೆಯಬೇಕು. ಈ ಹಿನ್ನೆಲೆಯಲ್ಲಿ ತಾಂತ್ರಿಕ ಪರಿಹಾರಗಳ ಜೊತೆಗೆ ರಾಜ್ಯ ಪೊಲೀಸ್ ಹಾಗೂ ಕೇಂದ್ರ ಭದ್ರತಾ ಪಡೆಗಳಲ್ಲಿ ಸಮರ್ಪಿತ ಡ್ರೋನ್ ನಿಗ್ರಹ ಸಿಬ್ಬಂದಿಯನ್ನು ರೂಪಿಸುವತ್ತ ಗಮನ ಹರಿಸುವ ಅಗತ್ಯವಿದೆ. ಇನ್ನು ಮುಂದೆ ಎಲ್ಲ ಪೊಲೀಸ್ ಪಡೆಗಳು ಶಾಶ್ವತ ಡ್ರೋನ್ ನಿಗ್ರಹ ಘಟಕಗಳನ್ನು ಸ್ಥಾಪಿಸಬೇಕಾಗಿದೆ. ಭಾರತದ ಡ್ರೋನ್ ನಿಗ್ರಹ ಸಾಮರ್ಥ್ಯ. ಭಾರತದ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಗಡಿಗಳನ್ನು ರಕ್ಷಿಸಲು ವಿಶೇಷ ಡ್ರೋನ್ ನಿಗ್ರಹ ಘಟಕವನ್ನು ಸ್ಥಾಪಿಸುವ ಯೋಜನೆ ಇದೆ ಎಂದು ಹೇಳಿದ್ದರು. ಈ ನಿಟ್ಟಿನಲ್ಲಿ ಮಣಿಪುರ ರಾಜ್ಯವು ಡ್ರೋನ್ ಹಂಟಿಂಗ್ ತಂಡ ರಚಿಸಲು ಯೋಜನೆ ರೂಪಿಸಿದೆ. ಪಂಜಾಬ್ ಪೊಲೀಸರು ಡ್ರೋನ್ ಮೂಲಕ ನಡೆಯುತ್ತಿರುವ ಮಾದಕ ದ್ರವ್ಯ ಸಾಗಣೆಯನ್ನು ತಡೆಗಟ್ಟಲು 9 ಡ್ರೋನ್ ನಿಗ್ರಹ ವ್ಯವಸ್ಥೆಗಳನ್ನು ಖರೀದಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಅದೇ ರೀತಿ ಗುಜರಾತ್ ಪೊಲೀಸ್ ಖರೀದಿಸಿದ ಡ್ರೋನ್ ನಿಗ್ರಹ ಉಪಕರಣಗಳನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಗಡಿ ಪ್ರದೇಶಗಳಲ್ಲಿ ಬಳಕೆ ಮಾಡಲಾಗಿದೆ ಎಂಬ ವರದಿಯಿದೆ. ಚೀನಾ ಮತ್ತು ನೇಪಾಳ ಗಡಿಗಳನ್ನು ಹೊಂದಿರುವ ಉತ್ತರಾಖಂಡ್ ರಾಜ್ಯವು ಧಾರ್ಮಿಕ ಉತ್ಸವಗಳು ಮತ್ತು ಪ್ರಮುಖ ತಾಣಗಳಲ್ಲಿ ಡ್ರೋನ್ ನಿಗ್ರಹ ಉಪಕರಣಗಳ ಬಳಕೆ ಸಾಧ್ಯತೆ ಪರಿಶೀಲಿಸುತ್ತಿದೆ. ವಾಯು ಕ್ಷಿಪಣಿಯಲ್ಲಿ ಪರಿಣತಿ ಹೊಂದಿರುವ ಶಕ್ತಿ ಬಳಕೆ. ರಾಜ್ಯ ಪೊಲೀಸ್ ಹಾಗೂ ಕೇಂದ್ರ ಭದ್ರತಾ ಪಡೆಗಳಲ್ಲಿ ಡ್ರೋನ್ ನಿಗ್ರಹ ಘಟಕಗಳಿಗಾಗಿ ಸುಸಜ್ಜಿತ ಸಿಬ್ಬಂದಿಯನ್ನು ರೂಪಿಸಲು ನಾಗರಿಕ ಹಾಗೂ ಸೈನಿಕ ಅಧಿಕಾರಿಗಳ ಒಗ್ಗೂಡುವಿಕೆ ಅತ್ಯಗತ್ಯವಾಗಿದೆ. 3,000 ಹೊಸದಾಗಿ ನೇಮಕವಾದ ಅಗ್ನಿವೀರರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಿಂದ ಬರುವ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ತಡೆಯಲು ವಾಯು ಕ್ಷಿಪಣಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರು ಎಂಬ ವರದಿಯಾಗಿದೆ. ಇಂತಹ ಅಗ್ನಿವೀರರನ್ನು ಸೇವಾ ಸಮಯದ ಬಳಿಕ ಡ್ರೋನ್ ನಿಗ್ರಹ ಘಟಕಗಳಲ್ಲಿ ಸೇರಿಸಬಹುದಾದ ಸಾಧ್ಯತೆಯನ್ನು ಸರ್ಕಾರಗಳು ಪರಿಶೀಲಿಸಬೇಕು. ಅದೇ ರೀತಿ ಸೇನೆಯ ವಾಯು ಕ್ಷಿಪಣಿ ವಿಭಾಗದಿಂದ ನಿವೃತ್ತರಾದ ಸಿಬ್ಬಂದಿಯ ತಾಂತ್ರಿಕ ಪರಿಣಿತಿಯನ್ನು ಉಪಯೋಗಿಸಿಕೊಳ್ಳಬೇಕು. ಇಂತಹ ನಿವೃತ್ತ ಸಿಬ್ಬಂದಿಗಳು ರಾಷ್ಟ್ರೀಯ ಮಟ್ಟದ ಡೇಟಾಬೇಸ್ ರಚಿಸಿ ಡ್ರೋನ್ ನಿಗ್ರಹ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳನ್ನು ನೀಡುವುದು ಸೂಕ್ತ. ತಂತ್ರಜ್ಞಾನ, ತರಬೇತಿ ಮತ್ತು ಜಾಗತಿಕ ಶ್ರೇಷ್ಠ ಮಾದರಿಗಳಿಂದ ಶಕ್ತಿಶಾಲಿ ಡ್ರೋನ್ ನಿಗ್ರಹ ವ್ಯವಸ್ಥೆ. ಇತ್ತೀಚೆಗಿನ ಅಮೆರಿಕ ಸರ್ಕಾರದ ಆದೇಶದ ಪ್ರಕಾರ ಅವರು ಡ್ರೋನ್ ನಿಗ್ರಹ ರಾಷ್ಟ್ರೀಯ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲು ಮುಂದಾಗಿದ್ದಾರೆ. ಈ ಕೇಂದ್ರವು ಒಟ್ಟಾರೆ ಸ್ಥಳೀಯ ಹಾಗೂ ಫೆಡರಲ್ ಅಧಿಕಾರಿಗಳಿಗೆ ಡ್ರೋನ್ ನಿಗ್ರಹ ತರಬೇತಿಯನ್ನು ನೀಡಲಿದೆ. ವಿಶೇಷವಾಗಿ ಮಹತ್ವದ ಕ್ರೀಡಾ ಕಾರ್ಯಕ್ರಮಗಳ ಸಂದರ್ಭದಲ್ಲಿ
ಭದ್ರತೆಯ ದೃಷ್ಟಿಯಿಂದ ಇದನ್ನು ಮಾದರಿಯಾಗಿ ಇಟ್ಟುಕೊಂಡು ಭಾರತ ಸರ್ಕಾರವೂ ಸಹ ಒಂದು ಸಮಾನ ತರಬೇತಿ ಕೇಂದ್ರವನ್ನು ಸ್ಥಾಪಿಸಬೇಕು. ಈ ಕೇಂದ್ರದಲ್ಲಿ ತಾಂತ್ರಿಕ ಪರಿಹಾರಗಳು, ಡ್ರೋನ್ ದಾಳಿ ಮಾದರಿಗಳು ವಿಶ್ಲೇಷಣೆ ಮತ್ತು ಭವಿಷ್ಯದ ತಂತ್ರಜ್ಞಾನಗಳ ಪರಿಹಾರಗಳ ಬಗ್ಗೆ ತರಬೇತಿ ನೀಡಲಾಗಬೇಕು. ಇಂತಹ ಕೇಂದ್ರವು ಜಾಗತಿಕ ತರಬೇತಿ ಸಂಸ್ಥೆಗಳ ಜೊತೆ ಸಹಯೋಗವನ್ನು ಹೊಂದಿ ಭಾರತವನ್ನು ಡ್ರೋನ್ ನಿಗ್ರಹ ಕ್ಷೇತ್ರದಲ್ಲಿ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ರೂಪಿಸಬಹುದು.